ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಸ್ಫೂರ್ತಿ ಟ್ರೇಡರ್ಸ್ ಕಡೆಯಿಂದ ಇವತ್ತು ಒಂದು ಅಡಿಕೆ ತೋಟದಲ್ಲಿ ಮುಂಗಾರಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ಶೇರ್ ಮಾಡ್ತಿದ್ದೀವಿ. ಏನಂದರೆ ವಿಶೇಷ ಮಾಹಿತಿ ಏನಂದರೆ, ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರು ಒಂದು ಒಳ್ಳೆಯ ಇಳುವರಿಯನ್ನು ಪಡಿತೀರಿ. ಒಂದು ಒಳ್ಳೆಯ ಇಳುವರಿ ಅಂದರೆ ಒಂದು ಮಿನಿಮಮ್ 4 ಲಕ್ಷದಿಂದ 6 ಲಕ್ಷ 8 ಲಕ್ಷದವರೆಗೂ ಅಡಿಕೆಯಲ್ಲಿ ಇಳುವರಿ ಪಡಿತಾ ಇದ್ದೀರಿ. ನೀವು ಕೆಲವು ಭಾಳ ಹಿಂದೆನೂ ಇದ್ದೀರಿ, ಕೆಲವೊಂದು ಮಾಹಿತಿ ಕೊರತೆ ಇದೆ. ಹಾಗಾಗಿ ನಮಗೆ ತಿಳಿದಿದ್ದನ್ನು, ನಮಗೆ ಅನಿಸಿದ್ದನ್ನು, ನಮಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಮುಂಗಾರು ಪೂರ್ವದಲ್ಲಿ ಅಡಿಕೆ ತೋಟದಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಒಂದನೇದು ಬಸಿಗಾಲುವೆ ನಿರ್ವಹಣೆ, ಒಂದನೇದು. ಎರಡನೇದು ಮಣ್ಣು ಪರೀಕ್ಷೆ, ಮೂರನೇದು ಕಳೆ ನಿರ್ವಹಣೆ, ನಾಲ್ಕನೇದು ಭೂಮಿಯ ಉಪಚಾರ, ಐದನೇದು ಸಿಂಪರಣೆ, ಆರನೇದು ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಬಸಿಗಾಲುವೆ ಅಂದರೆ, ಬಸಿಗಾಲುವೆನ ಇವಾಗ ಮೇ ಎಂಟು ಜೂನ್ ಮೊದಲೇ ವಾರದಲ್ಲಿ ಯಾರೂ ಫಸಲು ಬರೋ ತೋಟದಲ್ಲಿ ಬಸಿಗಾಲುವೆ ಮಾಡಲಿಕ್ಕೆ ಹೋಗಬೇಡಿ. ಇರ್ತಕ್ಕಂಥ ಬಸಿಗಾಲುವೆಗಳನ್ನು ಕ್ಲೀನಾಗಿ ಕಪ್ಪಚ್ಚಿ ಬೆಳೀರಿ ಅಂತ ಮಾತಾಡ್ತೀವಿ ನಾವು. ಬೋರಿಯಿಂದ ಕ್ಲೀನಾಗಿ ಕಾಲುವೆಗಳನ್ನು ಬೆಳೆದು, ಕಾಲುವೆಯಲ್ಲಿ ಹುಲ್ಲು ಬೆಳ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡಿ ಗ್ವಾರಿ ತಗೊಂಡು ಕ್ಲೀನಾಗಿ ಬೆಳೆದು ಅದನ್ನು ಮೇಲ್ಗಡೆ ಹಾಕಿ ಕಾಲುವೆಯನ್ನು ಸ್ವಚ್ಛ ಮಾಡೋ ಉದ್ದೇಶ ಏನಂದರೆ, ಮಳೆಗಾಲ ಸುರಿತಕ್ಕಂಥ ಮಳೆಯ ನೀರು ಸರಾಗವಾಗಿ ಕಾಲುವೆ ಹಿಡಿದು ಹೋಗಲಿ ಅನ್ನೋ ಉದ್ದೇಶಕ್ಕಾಗಿ ಬಸಿಗಾಲುವೆ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿ ಅನ್ನೋದು ನಮ್ಮ ಮನವಿ. ಸೆಕೆಂಡ್ ಒನ್, ಮಣ್ಣು ಪರೀಕ್ಷೆ ಯಾಕಪ್ಪ ಅಂತಂದರೆ, ನೀವು ಮಣ್ಣು ಪರೀಕ್ಷೆ ಇಲ್ಲದೆ ಯಾವುದೇ ರಸಗೊಬ್ಬರಗಳನ್ನು, ನ್ಯೂಟ್ರಿಯೆಂಟ್ಗಳನ್ನು ಭೂಮಿಗೆ ಹಾಕಬಾರ್ದು. ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಭೂಮಿಯಲ್ಲಿ ಯಥೇಚ್ಛವಾಗಿ ಏನೇನು ನ್ಯೂಟ್ರಿಯೆಂಟ್, ಕೆಲವೊಂದು ಭೂಮಿಯಲ್ಲಿ ನ್ಯೂಟ್ರಿಯೆಂಟ್ ಚೆನ್ನಾಗಿರುತ್ತೆ, ಅಂಥ ನ್ಯೂಟ್ರಿಯೆಂಟ್ ಹೆಚ್ಚೆಚ್ಚು ಕೊಟ್ಟಾಗ ಬೇರೆ ನ್ಯೂಟ್ರಲ್ ಆಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಮಣ್ಣು ನೋಡ್ರಿ, ಪ್ರತಿ ಮುಂಗಾರಿಗೆ ಕೆಲವು ಏರಿಯಾಗಳಲ್ಲಿ ಜಿಪ್ಸಮ್ ಹಾಕ್ತಾರೆ, ಕೆಲವು ಸುಣ್ಣಗಳನ್ನು ಹಾಕ್ತಾರೆ. ಒಟ್ರಾಸ್ ಸುಣ್ಣ ಹಾಕೋದು, ಒಟ್ರಾಸ್ ಜಿಪ್ಸಮ್ ಹಾಕೋದು, ಅದು ರೂಢ್ ಪದ್ಧತಿ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ pH ಎಲ್ಲಿ ಜಾಸ್ತಿ ಇದೆಯೋ, 7.5ಕ್ಕಿಂತ ಜಾಸ್ತಿ ಎಲ್ಲಿ pH ಇದೆಯೋ ಅಲ್ಲಿ ಜಿಪ್ಸಮನ್ನು ಬಳಸಿದರೆ pH ಸರಿ ಇದಕ್ಕೆ ಬರುತ್ತೆ. ಆಮೇಲೆ pH ಲೋ ಇರಲಿ, ಅಲ್ಕಲೈನ್ ಲ್ಯಾಂಡ್, pH ಇದು ಆಸಿಡಿಕ್ ಲ್ಯಾಂಡ್ ಇರುತ್ತಲ್ಲ, pH ಲೋ ಇರುತ್ತಲ್ಲ, 6.5ಕ್ಕಿಂತ ಕಡಿಮೆ ಇರಲಿ, ನೀವು ಸುಣ್ಣವನ್ನು ಬಳಸ್ಬೋದು. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಈ ಸುಣ್ಣವನ್ನು, ಜಿಪ್ಸಮನ್ನು ಬಳಸೋದ್ರ ಜೊತೆಗೆ ನ್ಯೂಟ್ರಿಯೆಂಟ್, ಮೈಕ್ರೋ, ಮ್ಯಾಕ್ರೋ, ಮೇಜರ್ NPKಗಳನ್ನು ಹೆಂಗೆ ಬಳಸಬೇಕು ಅನ್ನೋದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾರು ರಸಗೊಬ್ಬರಗಳನ್ನು ನೀಡ್ತೀರಿ ಅವ್ರ ತೋಟದಲ್ಲಿ ಯಾವುದೇ ಬರೋದಿಲ್ಲ. ಆಗಿರೋದ್ರಿಂದ ನೀವು ಮಣ್ಣು ಪರೀಕ್ಷೆ ಭಾಳ ಇಂಪಾರ್ಟೆಂಟ್. ನಂಬರ್ 3, ಕಳೆ ನಿರ್ವಹಣೆ ಅಂದರೆ, ಯಾರ ತೋಟದಲ್ಲಿ ಬೇಸಿಕ್ ಸಂದರ್ಭದಲ್ಲಿ ದ್ವಿದಳ ಧಾನ್ಯಗಳನ್ನು, ಎಣ್ಣೆಕಾಳುಗಳನ್ನು, ಆಮೇಲೆ ಹೆಸರು, ಹಲಸಂದಿ, ಹುರುಳಿ, ಡಯಂಚ, ಹೀಗೆ ಯಾರು ದ್ವಿದಳ ಧಾನ್ಯಗಳನ್ನು ಬಿತ್ತಿ ಯಾರು ತೋಟದಲ್ಲಿ ಚೆನ್ನಾಗಿ ಬೆಳೆಸಿರ್ತೀರಿ ಅವರು ವೀಡ್ ಕಟರ್ನ್ ಮಾಡಿ ಹಾಗೆ ಬಿಟ್ಟು ಸಾಕು, ಅದು ಗೊಬ್ಬರವಾಗಿ ಗಿಡಕ್ಕೆ ಸಿಗುತ್ತೆ. ಇಲ್ಲ ಅತಿರೇಕ ಕಳೆ ಇದೆ, ತುಂಬ ಈ ಹುಲ್ಲು ಜಾತಿ, ಏಕದಳ ಜಾತಿಯ ಹುಲ್ಲು ಜಾತಿಯ ಕೆಲವು ಕಳೆಗಳು ಬಂದಿದೆ ತೋಟದಲ್ಲಿ, ಆ ಥರದ ಕಳೆಗಳಿದ್ದರೆ ನೀವು ಅನಿವಾರ್ಯವಾಗಿ ನೀವು ಗ್ಲೈಫೋಸೇಟ್ಗಳನ್ನು, ಕಳೆನಾಶಕಗಳನ್ನು ಬಳಸೋದು ನೀವು ಮಳೆಗಾಲದಲ್ಲಿ ಬಳಸಬಾರ್ದು. ಮಳೆಗಾಲದಲ್ಲಿ ಬಳಸೋದ್ರಿಂದ ಮೈಕ್ರೋಬ್ಸ್, ಜೀವಾಣುಗಳಿಗೆ ಹಾನಿ ಆಗುತ್ತೆ, ಎರೆಹುಳುಗಳಿಗೆ ತೊಂದರೆ ಆಗುತ್ತೆ, ಭೂಮಿಯ ಸ್ಟ್ರಕ್ಚರ್ ಹಾಳಾಗುತ್ತೆ, ಭೂಮಿಯಲ್ಲಿನ ರಸಸಾರ pH ಸಹ ವ್ಯತ್ಯಾಸ ಆಗುತ್ತೆ. ಹಾಗಿರೋದ್ರಿಂದ ಮಳೆಗಾಲದಲ್ಲಿ ಯಾವ ಕಾರಣಕ್ಕೂ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಹೋಗಬೇಡಿ. ಈಗ ಮೇ ಎಂಡೊಳಗಿನ ನೀವು ಗ್ಲೈಫೋಸೇಟ್ 71 ಅಂತ ಬರುತ್ತೆ, 41 ಅಂತ ಬರುತ್ತೆ, ಈ ಥರ ಕಳೆನಾಶಕಗಳನ್ನು ನೀವು ಗಮ್ ಹಾಕೋದ್ರ ಜೊತೆಗೆ ಸಿಂಪಡಣೆ ಮಾಡಿ ನೀವು ಕಳೆ ನಿರ್ವಹಣೆಯನ್ನು ಮಾಡ್ಕೊಳ್ಬೋದು. ನಂಬರ್ 4, ಭೂಮಿಯ ಉಪಚಾರ ಅಂತ ಹೇಳ್ತೀವಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಖವನ್ನು ತೊಳಿತೀವಿ, ಬ್ರಷನ್ನು ಮಾಡ್ತೀವಿ. ಹಾಗೆ ಪ್ರತಿ ವರ್ಷದ ಮುಂಗಾರಿಗೆ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರು ಏನು ಮಾಡಬೇಕು ಅಂದರೆ ಭೂಮಿ ಉಪಚಾರ ಮಾಡಬೇಕು. ಏನು ಭೂಮಿ ಉಪಚಾರ ಅಂದ್ರೇನು? ಭೂಮಿಯಲ್ಲಿ ಕೋಟ್ಯಾನುಕೋಟಿ ಜೀವಾಣುಗಳಿದೆ. ಆ ಜೀವಾಣುಗಳಲ್ಲಿ ಒಂದು 10% ಮಣ್ಣಿಗೆ ಬೇಡದಾದದ್ದು, ಗಿಡಗಳಿಗೆ ಬೇಡದಾದದ್ದು, ರೋಗ ಬರೆಸ್ತಕ್ಕಂಥ ಜೀವಾಣುಗಳು ಸಹ ಇದೆ. ಆ ಜೀವಾಣುಗಳನ್ನು ಹತೋಟಿ ಮಾಡಲಿಕ್ಕಾಗಿ ನಾವು ಭೂಮಿ ಉಪಚಾರವನ್ನು ಮಾಡಲೇಬೇಕಾಗುತ್ತೆ. ಹಾಗಾದರೆ ಭೂಮಿ ಉಪಚಾರ ಏನಂದರೆ, ಭೂಮಿಗೆ ನಾವು ಟ್ರೈಕೋಡರ್ಮ, ಸುಡೋಮನಸ್ಸು, ಟ್ರೈಕೋಡರ್ಮದಲ್ಲಿ ಹಾರ್ಜೇನಿಯಾ ಮತ್ತು ವಿರಡೆ ಅಂತ ಇದೆ, ಅದೆರಡನ್ನೂ ಬಳಸಬೇಕು. ಆಮೇಲೆ ಮೆಟ್ರಾಜಿಯಂ ಬಳಸಬೇಕು, ಆಮೇಲೆ ಸುಡೋಮನಸ್ಸನ್ನು ಬಳಸಬೇಕು, EPN ಅಂತ ಬರುತ್ತೆ, ಅದನ್ನು ಬಳಸಬೇಕು. ಅದ್ರ ಜೊತೆಗೆ ಹ್ಯೂಮಿಕ್, ಫಲ್ವಿಕ್, ಇದು ಅಮಿನೋ ಆಸಿಡ್ಸ್ಗಳನ್ನು ಮತ್ತು ಅದ್ರ ಜೊತೆಗೆ ಬೆಲ್ಲವನ್ನು ಸೇರಿಸಿ ನೀವು ಭೂಮಿಗೆ ಒಂದು ಸತಿ ಕ್ಲೀನಾಗಿ ಉಪಚಾರ ಮಾಡಿದರೆ ಭೂಮಿಯಲ್ಲಿರ್ತಕ್ಕಂಥ ಬೇಡವಾದ ಜೀವಾಣುಗಳು ಕಿಲ್ ಆಗುತ್ತೆ.
ಭೂಮಿಯಲ್ಲಿ ಸಾವಯವ ಇಂಗಾಲ ಸಹ ಚೆನ್ನಾಗಿ ವೃದ್ಧಿ ಆಗುತ್ತೆ. ಭೂಮಿಯಲ್ಲಿ ಇರ್ತಕ್ಕಂಥ ಬ್ಯಾಡದಾದ ಜೀವಾಣುಗಳು, ರೋಗ ತರ್ತಕ್ಕಂಥ ಜೀವಾಣುಗಳು ಸಹ ಹತೋಟಿಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಈ ಭೂಮಿ ಉಪಚಾರದ ಬಗ್ಗೆ ನಾವು ಮಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತದೆ. ನಂಬರ್ 5 ಸಿಂಪರಣೆ ಅಂದರೆ ನಾವು ತೋಟದಲ್ಲಿ ಇಡೀ ಬೇಸಿಗೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲನ್ನು ಸಿಂಪರಣೆ ಮಾಡಲಿಕ್ಕೆ ನಾವು ಅಡ್ವೈಸ್ ಮಾಡಲ್ಲ. ಯಾಕಂದರೆ ಬೇಸಿಗೆಯಲ್ಲಿ ಬಿಸಿಲಿರುತ್ತೆ, ಸ್ಟ್ರೆಸ್ ಇರುತ್ತೆ, ಅಲ್ಲಿ ಕೆಮಿಕಲನ್ನು ಸಿಂಪರಣೆ ಮಾಡಿದರೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಹಾಗಿರೋದ್ರಿಂದ ನಾವು ಮುಂಗಾರು ಪೂರ್ವದಲ್ಲಿ ಅಂದರೆ ಈಗ ಒಂದು 2-3 ಮಳೆ ಬಂತು, ಈ ಸಂದರ್ಭದಲ್ಲಿ ಭೂಮಿ ಹದ ಆಯಿತು, ಸ್ವಲ್ಪ ಭೂಮಿ ಟೆಂಪ್ರೇಚರ್ ಕಡಿಮೆ ಆಯಿತು. ಈ ಸಂದರ್ಭದಲ್ಲಿ ಒಂದು ಕೆಮಿಕಲ್, ಯಾಕಂದರೆ ನೀವು ಅಡಿಕೆ ಕೊಯ್ಲು ನಂತರ ಯಾರು ಸಿಂಪರಣೆ ಮಾಡಿರಲ್ಲ. ಆ್ಯಕ್ಚುಲಿ ಬುದ್ಧಿವಂತ ರೈತ ಅಡಿಕೆ ಕೊಯ್ಲು ತಕ್ಷಣ ಹಳೆ ಹಿಂಗಾರುಗಳನ್ನು ತೆಗೆದು ಒಂದು ಸಿಂಪರಣೆ ಫಂಗಿಸೈಡ್ಸು ಮತ್ತು ಇನ್ಸೆಕ್ಟಿಸೈಡ್ಸ್ನ ಒಂದು ಸಿಂಪರಣೆ ಮಾಡಿರ್ತಾನೆ ಬುದ್ಧಿವಂತ. ಇಡೀ ಬೇಸಿಗೆಯಲ್ಲಿ ಒಂದು 2-3 ಪೋಷಕಾಂಶಗಳನ್ನು ಸಿಂಪರಣೆ ಮಾಡಿರ್ತಾನೆ, ನ್ಯೂಟ್ರಿಯೆಂಟ್ಗಳನ್ನು ಸಿಂಪರಣೆ ಮಾಡಿರ್ತಾನೆ. ಮತ್ತು ಕೊನೆಗೆ ಈಗ ಮೇ ಎಂಡು ಜೂನ್ ಮೊದಲನೇ ವಾರದಲ್ಲಿ ಮುಂಗಾರು ಪೂರ್ವದಲ್ಲಿ ಅಲ್ಲಿ ಯಾವುದೇ ಥರದ ಫಂಗಸ್ಗಳು, ಕ್ರಿಮಿಗಳು, ಕೀಟ ಬಾಧೆ ಏನೇ ಇದ್ರು, ಆಮೇಲೆ ನೋಡಿರಿ ಈಗ ಡೌನಿ ಮಿಲ್ಡೋ ಅಂತ ಇದೆ, ಅದೊಂದು ರೋಗ. ಹಾಗೆ ಕೆಲವೊಂದು ಈಗ ಫಂಗಸ್ ಇದೆ. ಈ ಥರ ಎಲ್ಲ ಫಂಗಸ್ಸು, ಈ ಥರ ಏನೇ ರೋಗ ಬಾಧೆಗಳಿದ್ರು ಹತೋಟಿಗಾಗಿ ಮುಂಗಾರು ಪೂರ್ವದಲ್ಲಿ ಒಂದು ಸುಳಿಯಿಂದ ಹಿಡಿದು ಗರಿ ಭಾಗಕ್ಕೆ ಮತ್ತು ಹಿಂಗಾರು ಭಾಗಕ್ಕೆ ಒಂದು ಸಿಂಪರಣೆ, ಒಂದು ಒಳ್ಳೆ ಕಂಪ್ನಿ, ಬಾಯರ್ ಕಂಪ್ನಿ ಇದೆ, ಇಂಡೋಫಲ್ ಇದೆ, ಆಮೇಲೆ BSF ಇದೆ, ಸಿಜೆಂಟಾ ಕಂಪ್ನಿ ಇದೆ, ಆಮೇಲೆ UPL ಇದೆ, ಆಮೇಲೆ PI ಕಂಪ್ನಿದಿದೆ. ಹಿಂಗೆ ಒಳ್ಳೊಳ್ಳೆ ಕಂಪ್ನಿಯ ಫಂಗಿಸೈಡ್ಸು, ಇನ್ಸೆಕ್ಟಿಸೈಡ್ಸು ಸಿಗುತ್ತೆ. ಈ ಇನ್ಸೆಕ್ಟಿಸೈಡ್ ಫಂಗಿಸೈಡ್ಸ್ನ ಒಂದು ಸಿಂಪರಣೆ ಚೆನ್ನಾಗಿ ತಗೊಂಡಿದ್ದಕ್ಕಾರೆ ಆದರೆ ಮಳೆಗಾಲದಲ್ಲಿ ಬರಬಹುದಾದ ಯಾವುದೇ ರೋಗ ಬಾಧೆಗಳು ನಿಮ್ಮ ತೋಟದಲ್ಲಿ ಬರೋದಿಲ್ಲ. ಹಾಗಾಗಿ ಭಾಳ ಇಂಪಾರ್ಟೆಂಟ್. ಎಕರೆಗೆ ಒಂದು 400 ಲೀಟರ್ ಅಂದರೆ 2 ಬ್ಯಾರಲ್ನಷ್ಟು ಸಿಂಪರಣೆ ಭಾಳ ಅವಶ್ಯಕ. ಈ ಸಿಂಪರಣೆಯಲ್ಲಿ ಗಮ್ಮನ್ನು ಬಳಸೋದನ್ನು ಯಾವ ಕಾರಣಕ್ಕೂ ಮರಿಬೇಡ್ರಿ. ಭಾಳ ಇಂಪಾರ್ಟೆಂಟಾಗಿ ಗಮ್ಮನ್ನು ಬಳಸಿ ಈ ಸಿಂಪರಣೆಯನ್ನು ನೀವು ಮಾಡಿದ್ದೇ ಕರೆ ಆದರೆ ಮಳೆಗಾಲ ಬರಬಹುದಾದ ರೋಗ ಬಾಧೆಗಳು ಹತೋಟಿಗೆ ಬರುತ್ತೆ. ಫೈನಲ್ ಆಗಿ 6ನೇ ನಮ್ಮ ಮಾಹಿತಿ ಏನಂದರೆ ಪೋಷಕಾಂಶಗಳ ನಿರ್ವಹಣೆ ಅಂದರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ದೀವಿ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. NPK, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಗಳು. ಅದರ ಜೊತೆಗೆ ನೋಡಿರಿ, ನೀವು ಎಲ್ಲ ನ್ಯೂಟ್ರಿಯೆಂಟ್ ಬರ್ಬೇಕಂದ್ರೆ ನೀವು PI ಕಂಪ್ನಿಯ ಬಯೋವಿಟಾ ಅಂತ ಒಂದು ಗ್ರ್ಯಾನ್ಯೂಲ್ಸ್ ಇದೆ. ಆ ಗ್ರ್ಯಾನ್ಯೂಲ್ಸ್ ಒಂದೇ ಹಾಕಿದರೆ ಸಾಕು. ನೀವು NPK ಜೊತೆಗೆ ನೀವು ಬಯೋವಿಟಾ ಅಂತ PI ಕಂಪ್ನಿಯ ಬಯೋವಿಟಾ ಒಂದು ಗ್ರ್ಯಾನ್ಯೂಲ್ ಹಾಕಿದರೆ ನಿಮ್ಮ ತೋಟ ವರ್ಷಿಡೀ ಹಚ್ಚ ಹಸಿರಾಗಿರುತ್ತೆ ಮತ್ತು ಒಳ್ಳೆ ಹಿಂಗಾರುಗಳು ಬರುತ್ತೆ. ಅಡಿಕೆನೂ ಸದೃಢವಾಗಿ, ಫಸಲು ಒಳ್ಳೆ ತೂಕಭರಿತವಾಗಿ ಬರುತ್ತೆ. ಹಾಗಾಗಿ ಈ 6ನೇ ಅಂಶ ಪೋಷಕಾಂಶ ನಿರ್ವಹಣೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಕರೆಕ್ಟಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ 6 ನಿರ್ವಹಣೆಗೆ ಸರಿಸುಮಾರು ಒಂದು 20,000 to 25,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೆ ತೋಟದ ಮೇಲೆ. ಮಿನಿಮಮ್ ಒಂದು 20,000 to 25,000 ಅಷ್ಟೇ. ಇದೆಲ್ಲ ಮಾಡೋದ್ರಿಂದ 6 ಬಸ್ಸಿಗಾಲುವೆ 2,000, ಮಣ್ಣು ಪರೀಕ್ಷೆ ಮಾಡ್ಸೋಕೆ 500 ರೂಪಾಯಿ, ಕಳೆ ನಿರ್ವಹಣೆಗೆ ಒಂದು 2,000, ಭೂಮಿ ಉಪಚಾರಕ್ಕೆ ಒಂದು 2,000, ಸಿಂಪರಣೆಗೆ ಒಂದು 2,500, ಪೋಷಕಾಂಶ ನಿರ್ವಹಣೆಗೆ NPK ಜೊತೆಗೆ ಈ ಬಯೋವಿಟಾ ಅದೆಲ್ಲ ಸೇರಿಸಿ ನೀವು ನಿರ್ವಹಣೆ ಮಾಡೋಕ್ಕಾಗಿ ಒಂದು 10,000 to 12,000, ಟೋಟಲ್ ಒಂದು 22,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಈ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ಮಾಡಿದರೆ ನಿಮ್ಮ ತೋಟದಲ್ಲಿ ಉತ್ತಮವಾದ ಇಳುವರಿ ಜೊತೆಗೆ ಗಿಡದ ಹೆಲ್ತು, ಮಣ್ಣಿನ ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಕೆಲಸಗಳನ್ನು 6 ಕೆಲಸಗಳನ್ನು, ಬೇಸಿಕ್ ಕೆಲಸಗಳನ್ನು ಮುಂಗಾರು ಪೂರ್ವದಲ್ಲಿ ದಯಮಾಡಿ ರೈತರು ಮಾಡೋದ್ರಿಂದ ನಿಮ್ಮ ತೋಟಕ್ಕೆ ಮತ್ತು ನಿಮಗೆ ಅನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತದೆ. ನಮಸ್ಕಾರ.